ಅಸ್ಸಲಾಮುಅಲೈಕುಮ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಗೋಬಿ ಫ್ರೈ ಮಾಡ್ತಾ ಇರೋದು. ಅದಕ್ಕೆ ಬೇಕಾದಂಥ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಪಿಂಕ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಇಷ್ಟು ಬಂದರೆ ಸಾಕು. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಕಲರು ಕೂಡ ಚೇಂಜ್ ಆಗಿಲ್ಲ. 1 ಮಂತ್ ಆದರೂ ಹೀಗೆ ಇದೇ ಕಲರ್ ಇರುತ್ತೆ. ಇದು ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು. ಆನಂತರ ಹಸಿಮೆಣ್ಸಿಕಾಯಿ ಕೂಡ ಸೇರಿಸ್ಕೊಳ್ಬೇಕು. ಇದರಲ್ಲೇ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು. ನಾನು ಅದಕ್ಕಿಂತ ಮುಂಚೆನೇ ನಾನು ಗೋಬಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡ್ರು, ಇಷ್ಟೇ ಹಾಕೋದು. ಇದರಲ್ಲಿ ಏನು ಜಾಸ್ತಿ ಇಲ್ಲ. ಮತ್ತು ಒಂದು 1 2 3 ಮ್ಯಾಜಿಕ್ ಮಸಾಲ ಬರುತ್ತಲ್ಲ, ಅದು ಕೂಡ ಸೇರಿಸ್ಕೊಳ್ಬೇಕು. ನೋಡಿ, ಇವಾಗ ನಾನು ಗೋಬಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಗೋಬಿ ಹಾಕ್ಕೊಂಡಿದ್ದೀನಿ. ತುಂಬ ಈಸಿ, ಸಿಂಪಲ್ ಕೂಡ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ, ಬೇಗ ಆಗುತ್ತೆ. ಬೆಳಿಗ್ಗೆ ಇದು ಲಂಚ್ ಬ್ಯಾಗ್ಸ್ಗೆ ಕ್ಯಾರಿ ಮಾಡ್ಬೋದು. ಮಕ್ಕಳಿಗೆಲ್ಲ ಸ್ಕೂಲ್ಗೆ ಲಂಚ್ ಕಳಿಸ್ಬೋದು. ತುಂಬ ಈಸಿ, ಬೇಗನೂ ಆಗುತ್ತೆ. ಇದು ನೋಡಿ, ಈ ಥರ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ನೀರು ಹಾಕಿ ಬೇಯಿಸೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಾರ್ದು. ಅದಾದಮೇಲೆ ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ನೋಡಿ. ನಾನು ಇವಾಗ ಹಸಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದು ಮಾಮೂಲಿ ಗೋಧಿ ಹಸಿಟ್ಟೆ. ಇದು ಅದು ಬೇಯೋ ಗಂಟ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ ನಾನು. ಇವಾಗ ಇದು ಕಲಸಿದ್ದಾಯಿತು. ಇವಾಗ ನೋಡಿ, ಇದು ಗೋಬಿ ಕೂಡ ಬೆಂದಿದೆ ನೋಡಿ. ಇದನ್ನು ಸ್ವಲ್ಪ ನೀರು ಡ್ರೈ ಆಗಬೇಕು ಅಷ್ಟೇ. ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತು 1 2 3 ಮ್ಯಾಜಿಕ್ ಮಸಾಲ ಬರುತ್ತಲ್ಲ, ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು 80% ಬೆಂದರೆ ಸಾಕು. ಇದು ನೋಡಿ, ಈ ಥರ ಒಂದು ಸ್ವಲ್ಪ ಬೆಂದರೆ ಸಾಕು. ಅದಾದಮೇಲೆ ನೋಡಿ, ಇದು 1 2 3 ಮ್ಯಾಜಿಕ್ ಮಸಾಲ ಬರುತ್ತಲ್ಲ, ಅದು ಕೂಡ ಸೇರಿಸ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಕೋದ್ರಿಂದ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಅದು ನೀರು ಡ್ರೈ ಆಗಬೇಕು. ಅಲ್ಲಿ ಗಂಟ ನಾನು ಸ್ವಲ್ಪ ಬೇಯಿಸ್ಕೊಳ್ತೀನಿ ಅಷ್ಟೇ, ಒಂದು 5 ನಿಮಿಷ ಅಷ್ಟೇ. ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಅಷ್ಟೇ. ಅದೆಲ್ಲ ನೀರು ಡ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ಡ್ರೈ ಆದರೆ ಸಾಕು. ಜಾಸ್ತಿ ಡ್ರೈ ಮಾಡ್ಕೋಬೇಡಿ, ಇಷ್ಟಾದರೆ ಸಾಕು. ಇವಾಗ ನಾನು ಚಪಾತಿ ಕೂಡ ಬೇಯಿಸ್ಕೊಂಡು ಅದು ಕೂಡ ರೆಡಿ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲು, ಬೇಗ ಆಗುವಂತಹ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಇದು ಒಂದು 12 ಗಂಟೆ ಮೇಲೆ ಅಕ್ಕಿನ ನೆನೆಸ್ತಾ ಇದ್ದೀನಿ. ನಾನು ರೇಷನ್ ಅಕ್ಕಿನೇ ಇದರಲ್ಲಿ 1.5 ಡಬ್ಬ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಉದ್ದಿನಬೇಳೆನೂ ಅರ್ಧ ಡಬ್ಬ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು 3 ಸತಿ ವಾಶ್ ಮಾಡಿ ನೆನೆಯೋದಕ್ಕೆ ಇಡ್ತೀನಿ ನಾನು.
ಹೆಸರು ಕಾಳು ಅದು ಕೂಡ ಸಾಂಬಾರು ಮಾಡಬೇಕು. ಅದು ಕೂಡ ಇಟ್ಕೊಂಡಿದ್ದೀನಿ. ಒಂದು 4 ಗಂಟೆ ಆದಮೇಲೆ ನಾನು ಅದನ್ನು ರುಬ್ಕೊಳ್ತೀನಿ. 5 ಗಂಟೆ ಫ್ರೆಂಡ್ಸ್. ಇವಾಗ ಸಂಜೆ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಲು ಬಿಸಿ ಮಾಡಿಟ್ಬಿಟ್ಟು ಅದಾದಮೇಲೆ ನಾನು ಅಕ್ಕಿನ ರುಬ್ಕೊಳ್ತೀನಿ. ಈ ಚಳಿಗಾಲದಲ್ಲಿ ಸ್ವಲ್ಪ ಬೇಗನೆ ರುಬ್ಕೊಬೇಕು, ಇಲ್ಲಾಂದರೆ ಅದು ಬೇಗ ಉಬ್ಬಿದ್ರೆ ತಾನೇ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ. ಅದಕ್ಕೆ ಸ್ವಲ್ಪ ಬೇಗ ರುಬ್ಕೊಂಡು ಇಟ್ಕೊಬೇಕು. ಲೇಟಾಗಿ ರುಬ್ಬಿದ್ರೆ ಏನಾಗುತ್ತೆ, ಬೇಗ ಉಬ್ಬಲ್ಲ, ಏನಿಲ್ಲ, ಚೆನ್ನಾಗಿ ಬರಲ್ಲ ದೋಸೆ. ಅದಕ್ಕೆ ಬೇಗ ನೆನೆಸಾಗ ಹಾಕ್ಬಿಟ್ಟು ಮತ್ತೆ ಬೇಗ ರುಬ್ಕೊಬೇಕು. ಇದ್ರ ಜೊತೆ ಸ್ವಲ್ಪ ಅನ್ನ ಹಾಕಲೇಬೇಕು. ಅನ್ನ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅನ್ನ ಹಾಕಿ ರುಬ್ಕೊಳ್ತೀನಿ ನಾನು. ಅನ್ನ ಅಥವಾ ಇದು ಅವಲಕ್ಕಿ ಏನಾದರೂ ಇದ್ದರೆ ಹಾಕ್ಕೊಳ್ತೀನಿ. ಅನ್ನ ಮಿಕ್ಕೊಂಡಿತ್ತು, ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲೇ. ಸ್ವಲ್ಪ ತೊಗೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ ಎತ್ತಿಟ್ಕೊತೀನಿ. ನನ್ನ ಮಗ ಫ್ರೆಂಡ್ಸ್ ಇಲ್ಲಿ ಕೂತಿದ್ರು. ಅವನು ಯಾವಾಗಲೂ ಕ್ಯಾಮ್ರಾ ಮುಂದೆ ಬರಲ್ಲ, ಇವತ್ತೇನೋ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಕೆಲವೊಂದೊಂದು ಸತಿ ಬರ್ತಾನೆ, ಕೆಲವೊಂದು ಸತಿ ಬರೋದಿಲ್ಲ ಫ್ರೆಂಡ್ಸ್. ಅವನಿಗೆ ಒಂಥರ ನಾಚಿಕೆ ಆಗುತ್ತೆ. ಅದಕ್ಕೆ ಇವಾಗ ನೋಡಿ ನಾನು ರುಬ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ನೋಡಿ ದೋಸೆ ಬಟ್ಟ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆಮೇಲೆ ಮಿಕ್ಕಿದಂತಹ ಎಲ್ಲ ಅದು ಕೂಡ ಹೀಗೆ ರುಬ್ಕೊಂಡು ರೆಡಿ ಮಾಡಿಕೊಂಡೆ. ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾವು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಬೇಗ ಹುಳಿ ಆಗುತ್ತಲ್ಲ ಹಿಟ್ಟು, ಅದು ಬೇಗ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೋಡಿ ಇವಾಗ ಇದೆಲ್ಲ ಆಯಿತು. ಮಿಕ್ಸಿ ಎಲ್ಲ ಒರೆಸ್ಕೊಂಡು ಇವಾಗಲೇ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಏನು ರುಬ್ಬಿಟ್ಟಿರೋಂತಹ ಸ್ವಲ್ಪ ಪಾತ್ರೆ ಇರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಅವಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಬೆಸ್ಟ್ ಅನಿಸುತ್ತೆ. ನಾನು ಮಧ್ಯಾಹ್ನನೇ ಮಾಡ್ಕೊಂಡಿದ್ದೆ ಸಾಂಬಾರು. ಅದು ಮೊಳಕೆ ಕಟ್ಟಿ ಮಾಡಿದರೆ ಚೆನ್ನಾಗಿರ್ತಾಯಿದ್ದು. ನೆಕ್ಸ್ಟ್ ಟೈಮ್ ಮಾಡಿದರೆ ತೋರಿಸ್ತೀನಿ, ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಮಧ್ಯಾಹ್ನ ಹಾಗೆ ಮಾಡಿಬಿಟ್ಟೆ, ವಿಡಿಯೋ ಮಾಡ್ಕೊಂಡಿಲ್ಲ. ಇವಾಗ ನೋಡಿ ಸ್ವಲ್ಪ ಅದು ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಬೇಗ. ಇದೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ನೋಡಿ ನನ್ನ ಪಾಡಿಗೆ ನಾನು ಪಾತ್ರೆದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ 2 ಜನ ಸೇರಿಕೊಂಡು ನೋಡಿ ಗೋಡೆ ಎಲ್ಲ ಗೀಜ್ಬಿಟ್ಟು ಇಟ್ಟಿದ್ದಾರೆ. ಎಷ್ಟು ಮನೆಯೆಲ್ಲ ಈ ಥರನೇ ಗೀಜ್ಬಿಟ್ಟು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ ಇವಾಗ. ನೋಡಿ ಎಲ್ಲ ಗೀಚ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್. ಟೇಕ್ ಕೇರ್.